ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ನೆಚ್ಚಿನ ಸುಹಾಸಿನಿ ಕಾರ್ಯಕ್ರಮ ಮಹಿಳೆಯರ ಆಸಕ್ತಿಕರ ವಿಷಯಗಳನ್ನು ತೆಗೆದುಕೊಂಡು ಬರುವಂತಹ ಮಹಿಳೆಯರ ಮೆಚ್ಚಿನ ಕಾರ್ಯಕ್ರಮ ಅಂತ ಗೊತ್ತು. ಮಹಿಳೆಯರ ಆಸಕ್ತಿ, ಅಭಿರುಚಿ, ಸಾಧನೆ, ಸವಾಲು ಎಲ್ಲವೂ ಇರುತ್ತೆ. ಇವತ್ತು ಕೂಡ ಅಂತಹ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಒಂದಿಗೆ ಬಂದಿದ್ದೀನಿ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಹೌದು, ಮದುವೆ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂತಹ ಅತಿ ಮಹತ್ವದ, ಅತಿ ಮಧುರವಾದಂತಹ ಕ್ಷಣ ಅಂತಲೇ ಹೇಳ್ಬೋದು. ಸಂಭ್ರಮ, ಸಡಗರದ ಒಂದು ಘಟನೆ ಅಂತಲೇ ಹೇಳ್ಬೋದು. ಈ ಒಂದು ಘಟನೆಯನ್ನ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ತುಂಬಾನೇ ಸಡಗರದಿಂದ ಸಜ್ಜಾಗ್ತಾರೆ. ಹಾಗೇನೆ ಬಟ್ಟೆ, ಆಭರಣ, ಮೇಕಪ್ ವಿಷಯದಲ್ಲಂತೂ ಕಾಂಪ್ರಮೈಸ್ ಆಗೋದೇ ಇಲ್ಲ. ಮೇಕಪ್ ಅಂದಾಕ್ಷಣ ಬ್ರೈಡಲ್ ಮೇಕಪ್ನ ವಿಶೇಷವಾದಂತಹ ಪ್ಯಾಕೇಜ್ ಇವತ್ತಿನ ಸುಹಾಸಿನಿಯಲ್ಲಿದೆ. ಈ ಒಂದು ಪ್ಯಾಕೇಜ್ ಅನ್ನ ನಮಗಾಗಿ ತಂದಿರೋರು ಮಂಗಳೂರಿನ ಮಾಧವಿರೈ. ಬನ್ನಿ ಈ ಪ್ಯಾಕೇಜ್ ಅಲ್ಲಿ ಏನೇನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಹೇಗಾದರೂ ಪಾರ್ಲರ್ ಕಲಿತು ನಾನು ಒಂದು ಬ್ಯೂಟಿಷಿಯನ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ರುಡ್ಸೆಟ್ ಎಂಬ ಸಂಸ್ಥೆ ಕಾಣಿಸಿತು. ಆ ರುಡ್ಸೆಟ್ ಸಂಸ್ಥೆಗೆ ಅಪ್ಲಿಕೇಶನ್ ಹಾಕಿ ಆ ಸಂಸ್ಥೆಗೆ ಜಾಯಿನ್ ಆದೆ. ಜಾಯಿನ್ ಆಗಿ 1 ತಿಂಗಳು ಪೂರ್ತಿ ಧೈರ್ಯ ಮತ್ತು ತರಬೇತಿ ಸಿಕ್ತು. ನಾನೀಗ ಟೋಟಲ್ ಆಗಿ ಈ ರುಡ್ಸೆಟ್ ಸಂಸ್ಥೆಯು ಸೇರಿ ಒಂದು 200 ಜನರಿಗೆ ತರಬೇತಿಯನ್ನು ನೀಡಿದ್ದೀನಿ. ಅದರಲ್ಲಿ 80% ಸೆಟ್ಲ್ಮೆಂಟ್ ಇದೆ. ಎಲ್ಲರೂ ಪಾರ್ಲರ್ ಮಾಡಿ ಉದ್ಯೋಗ ಮಾಡ್ತಾ ಇದ್ದಾರೆ. ಇದೇ ನನಗೆ ತುಂಬ ಜೀವನದಲ್ಲಿ ತುಂಬ ಇಷ್ಟವಾದ ಒಂದು ಅಂಶ. ಬ್ರೈಡಲ್ ಮೇಕಪ್ ಅಂದ್ರೆ ಬರೀ ಮದುವೆ ದಿನಕ್ಕೆ ಮಾತ್ರ ಸೀಮಿತ ಇರೋದಿಲ್ಲ. ಆರತಕ್ಷತೆ ಅಂದ್ರೆ ರಿಸೆಪ್ಷನ್ ವರೆಗೂ ಬಾಕಿ ಇರುತ್ತಲ್ವಾ. ರಿಸೆಪ್ಷನ್ ಅಂದ್ರೆ ಇದು ತುಂಬಾನೇ ಮಾಡ್ ಲುಕ್ ಇಂದ ಇರಬಹುದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮದುವೆ ದಿನ ನಾವು ತುಂಬಾನೇ ಟ್ರೆಡಿಷನಲ್ ಆಗಿ ರೆಡಿ ಆದ್ರೆ ರಿಸೆಪ್ಷನ್ ದಿನ ತುಂಬಾನೇ ಡಿಫ್ರೆಂಟ್ ಆಗಿ ನಾವು ಕಾಣಿಸ್ಕೋತೀವಿ. ಸೊ ರಿಸೆಪ್ಷನ್ ಅಲ್ಲಿ ಯಾವ ರೀತಿ ರೆಡಿ ಆಗಬೇಕು, ಯಾವ ರೀತಿ ರೆಡಿ ಆಗ್ತಾರೆ ನೀವೇ ನೋಡಿ.
ಮದುಮಗಳ ಅಲಂಕಾರ ಅಂತಂದ್ರೆ ಅಲ್ಲಿ ಅಡಿಯಿಂದ ಮುಡಿಯವರೆಗೂ ಮೇಕಪ್ ಮಾಡ್ಕೊಳ್ಳುವಂತಹ ಸಂಭ್ರಮ ಇದ್ದೇ ಇರುತ್ತೆ. ಅದರಲ್ಲೂ ವಿವಿಧ ಹೇರ್ ಸ್ಟೈಲ್ಗಳು ಈಗ ಮಾರ್ಕೆಟ್ನಲ್ಲಿ ಸಿಗುತ್ತಲ್ವಾ. ಉದ್ದನೆ ಜಡೆ ಇರ್ಬೋದು, ಮೊಗ್ಗಿನ ಜಡೆ ಇರ್ಬೋದು, ಮುತ್ತಿನ ಜಡೆ ಇರ್ಬೋದು, ಒಂದಾ ಎರಡ. ಮೇಕಪ್ಗೂ ಮುನ್ನ ಮೆಹಂದಿ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಈಗ ಮೆಹಂದಿ ಹಾಕೊಳ್ಳೋಕೆ ತುಂಬಾನೇ ಇಷ್ಟಪಡ್ತಾರೆ. ಅದರಲ್ಲೂ ಹೊಸ ಬಾಳಿಗೆ ಒಂದು ಕಾಲಿಡ್ತಾ ಇರುವಂತಹ ಮದುಮಗಳ ಮೇಕಪ್, ಅದರಲ್ಲೂ ಮೆಹಂದಿ ಹೇಗಿರುತ್ತೆ ನೀವೇ ನೋಡಿ. ಬ್ರೈಡಲ್ ಮೇಕಪ್ ಬಗ್ಗೆ ತಿಳ್ಕೊಳ್ತಾ ಇದ್ದೆ ಅಲ್ವಾ. ಮೇಕಪ್ ಮಾಡೋರು ಇದಾರಲ್ಲ, ಅಂದ್ರೆ ಬ್ಯೂಟಿಷಿಯನ್ಗಳಿಗಾಗಿ ಅನೇಕ ಕೋರ್ಸ್ಗಳಿವೆ. ಆ ಕೋರ್ಸ್ಗಳನ್ನ ಮಾಡಿದ ನಂತರ ಕೂಡ ಅವರಿಗೆ ತರಬೇತಿಗಳನ್ನ ನೀಡ್ತಾರೆ. ಅಂತಹ ಒಂದು ತರಬೇತಿ ನೀಡುವಂತಹ ಸಂಸ್ಥೆ ಹಾಗೂ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ಚಿಕ್ಕ ಬ್ರೇಕ್ನ ನಂತರ.